5 ದಿನ 5 ವಿಭಿನ್ನ ಬಿರಿಯಾನಿಗಳು ಎಂಬುವ ಸೀರೀಸ್ ನ ಭಾಗ 1ರಲ್ಲಿ ನಾವು ನೋಡ್ತಿದೀವಿ ಅದ್ಭುತವಾದ ಹೈದರಾಬಾದಿ ದಮ್ ಬಿರಿಯಾನಿ. ಇದು ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ತಿನ್ನೋದಕ್ಕೆ ಅಷ್ಟೇ ಫ್ಲೇವರ್ಫುಲ್ ಆಗಿರುತ್ತೆ. ಅಂಡ್ ಇದು ಮಾಡೋದಕ್ಕೆ 4 ಮುಖ್ಯ ಸ್ಟೆಪ್ ಗಳಿವೆ. ಮೊದಲನೇದು ಈರುಳ್ಳಿ ಫ್ರೈ ಮಾಡೋದು. ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ತುಪ್ಪ ಹಾಕಿ ಈರುಳ್ಳಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕೊಂಡು ಮತ್ತೊಂದು 5 ನಿಮಿಷ ಆದ್ಮೇಲೆ ಈ ರೀತಿ ಲೈಟ್ ಬ್ರೌನ್ ಆಗುತ್ತೆ. ಅವಾಗ ಅದನ್ನ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇದ್ರೆ ಅದು ಗೋಲ್ಡನ್ ಬ್ರೌನ್ ಆಗುತ್ತೆ. ಆಗ ಅದನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕೊಂಡು ಅದನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಎರಡನೇ ಸ್ಟೆಪ್ ಏನಂತ ಹೇಳಿದ್ರೆ ಮಾಂಸ ಮ್ಯಾರಿನೇಟ್ ಮಾಡೋದು. ಅದಕ್ಕೆ ಈ ಪದಾರ್ಥಗಳನ್ನೆಲ್ಲ ಹಾಕಿ ಅದರೊಳಗೆ ಕ್ಲೀನ್ ಮಾಡಿರುವಂತಹ ಚಿಕನ್ ಅಥವಾ ಮಟನ್ ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ಕೊತ್ತಂಬರಿ ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ ಪೇಸ್ಟ್, ಈರುಳ್ಳಿ ಫ್ರೈ ಮಾಡಿದಂತ ಎಣ್ಣೆ ಹಾಗೂ ಫ್ರೈ ಮಾಡಿದಂತ ಈರುಳ್ಳಿಯ ಮುಕ್ಕಾಲ್ ಭಾಗ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಇದರೊಳಗೇನೆ ನಾನು ನೀರ್ ಹಾಕಿ ಕುದಿ ಬಂದ ಮೇಲೆ ನೆನೆಸಿಟ್ಟಂತಹ ಅಕ್ಕಿ ಸೇರಿಸ್ಕೊಂಡು ಅದನ್ನ ಕುಕ್ ಮಾಡಿದ್ರೆ ಅದು ಪಲಾವ್ ಆಗ್ಬಿಡುತ್ತೆ. ಬಟ್ ನಾನಿಲ್ಲಿ ಬಿರಿಯಾನಿ ಮಾಡ್ತಿದ್ದೀನಿ, ಹಾಗಾಗಿ ಒಂದು ಸಪರೇಟ್ ಪಾತ್ರೆ ಇಟ್ಟು ಅದರಲ್ಲಿ ಈ ಮಸಾಲಾ ಐಟಮ್ಸ್ ಎಲ್ಲ ಹಾಕಿ ಅದರ ನಂತರ ನೆನೆಸಿಟ್ಟಂತಹ ಬಾಸ್ಮತಿ ರೈಸ್ ಹಾಕೋಬೇಕು. ಬಟ್ ಇದು ಪೂರ್ತಿ ಕುಕ್ ಆಗಬಾರ್ದು, ಒಂದು ಅರ್ಧ ಭಾಗ ಬೇಯಬೇಕು, ಅಂದ್ರೆ ಒಂದು 50% ಕುಕ್ ಆಗಬೇಕು ಅಷ್ಟೇ. ಆಗ ಈ ರೀತಿ ಸೌಟ್ ಇಂದ ನೀರಿಲ್ಲದ ಹಾಗೆ ತೆಗೆದು ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಹಸಿ ಮಾಂಸದ ಮೇಲೆ ಒಂದು ಲೇಯರ್ ಆಗಿ ಈ 50% ಕುಕ್ ಆಗಿರೋ ರೈಸ್ ಹಾಕೋಬೇಕು. ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಅದರ ಮೇಲ್ಗಡೆ ನಾವು ಫ್ರೈ ಮಾಡಿಟ್ಟಿರುವಂತಹ ಈರುಳ್ಳಿ ಹಾಗೂ ಕೊತ್ತಂಬರಿ ಪುದೀನ ಸೊಪ್ಪು ಹಾಕೊಂಡು ಈಗ ಎಣ್ಣೆ ಲೇಯರ್ ಬಂದ್ಬಿಟ್ಟು ಒಂದು 90%, ಒಂದು ಮುಕ್ಕಾಲ್ ಭಾಗ ಬೆಂದಿರಬೇಕು. ಅದು ಕೂಡ ಅದೇ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಮೇಲೆ ನಾನು ಕೇಸರಿ ಬದಲಿಗೆ ಅರಿಶಿನ ನೀರು ಹಾಕ್ತಿದ್ದೀನಿ ಆ ಕಲರ್ಗೋಸ್ಕರ. ಜೊತೆಗೇನೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ತಿದ್ದೀನಿ. ಕಲರ್ ಬದಲು ಇವೆರಡು ಹಾಕ್ತಿದ್ದೀನಿ ನಾನು. ಆಮೇಲೆ ನಾವು ಮುಂಚೆ ಮಾಡಿದ ಸ್ವಲ್ಪ ಫ್ರೈ ಮಾಡಿರುವಂತಹ ಈರುಳ್ಳಿ ಹಾಗೂ ಕೊತ್ತಂಬರಿ ಪುದೀನ ಸೊಪ್ಪು ಹಾಕೋಬೇಕು. ಕೊನೆಗೆ ಗಮಕ್ಕೋಸ್ಕರ ಒಂದ್ 2 ಸ್ಪೂನ್ ತುಪ್ಪ ಹಾಕಿ ಅಷ್ಟೇ. ಈಗ ಇದರ ಪ್ರೆಷರ್ ಈಚೆ ಹೋಗದಿರೋ ಹಾಗೆ ಒಂದು ಬಟ್ಟೆ ಸುತ್ತಕೊಂಡು ಅದ್ರ ಮೇಲ್ಗಡೆ ಮುಚ್ಚಲ ಇಡಬೇಕು. ಫೈನಲಿ ಸ್ಟವ್ ಆನ್ ಮಾಡಬೇಕು. ಒಂದು 5 ನಿಮಿಷ ಡೈರೆಕ್ಟ್ ಫ್ಲೇಮ್ ಅಲ್ಲಿ ಇಡಬೇಕು, ಹೈ ಫ್ಲೇಮ್ ಅಲ್ಲಿ. ನಂತರ ಒಂದು ದೋಸೆ ತವಾ ಇಟ್ಟು ಅದ್ರ ಮೇಲ್ಗಡೆ ನಮ್ ಬಿರಿಯಾನಿ ಹಾಂಡಿ ತೆಗೆದಿಟ್ಟು ಹೈ ಫ್ಲೇಮ್ ಅಲ್ಲಿ 5 ನಿಮಿಷ ಇಡಬೇಕು. 30 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಡಬೇಕು. ಚಿಕನ್ ಆದ್ರೆ ಮಟನ್ಗೆ 40 ನಿಮಿಷ. ಎಷ್ಟಿಟ್ರೆ ಅದು ಆಟೋಮೆಟಿಕ್ ಆಗಿ ಪರ್ಫೆಕ್ಟ್ ಆಗಿ ಕುಕ್ ಆಗುತ್ತೆ. ಆ ಮಾಂಸದ ಜ್ಯೂಸ್ ಎಲ್ಲ ರಿಲೀಸ್ ಆಗಿ ಅದರಲ್ಲಿ ಉಳಿದಿರೋ ರೈಸ್ ಎಲ್ಲ ಕುಕ್ ಆಗುತ್ತೆ. ನೋಡಿ ರೈಸ್ ಎಷ್ಟು ಉದುರುದುರಾಗಿದೆ ಅಂತ. ಬಟ್ ಇದನ್ನ ಪಲಾವ್ ಮಿಕ್ಸ್ ಮಾಡೋ ಹಾಗೆ ಮಿಕ್ಸ್ ಮಾಡಬಾರದು. ಕೆಳಗಿಂದ ಸ್ವಲ್ಪ ಪೀಸು ಮಸಾಲೆ ಹಾಗೂ ರೈಸ್ ಸೇರಿಸ್ಕೊಂಡು ಹಂಗೆ ಬಡಿಸ್ಕೋಬೇಕು. ಇದರಲ್ಲಿ ಮಸಾಲೆ ಬಹಳ ಕಡಿಮೆ ಇರುತ್ತೆ, ಬಟ್ ಫ್ಲೇವರ್ ತುಂಬಾ ಜಾಸ್ತಿ ಇರುತ್ತೆ. ಅದೇ ಈ ಬಿರಿಯಾನಿಯ ಸೀಕ್ರೆಟ್ ಹಾಗೂ ರುಚಿ. ಇದರ ಡೀಟೇಲ್ ರೆಸಿಪಿ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿದೀನಿ. ಶೆಫ್ ಮಚ್ಚ ಹೈದರಾಬಾದಿ ಬಿರಿಯಾನಿ ಅಂತ ಹುಡುಕಿ ಸಿಗುತ್ತೆ. ಇಲ್ಲ ಅಂದ್ರೆ ನನ್ನ ಪ್ರೊಫೈಲ್ ಬಯೋಲ್ ಇದೆ ನೋಡಿ. ಈಗಾಗಲೇ ನೀವು ನನ್ನ ಫಾಲೋ ಮಾಡ್ತಿಲ್ಲ ಎಂದರೆ ಜಲ್ದಿ ಫಾಲೋ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಹಲವಾರು ವಿಭಿನ್ನ ಬಿರಿಯಾನಿ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.